ನಮಸ್ಕಾರ. ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ವಿಡಿಯೋ ಬಂದು ನಾನು ಪುಷ್ಟಿ ಪೌಡ್ರಿಂದ ಅಂಬ್ಲಿ ಮಾಡ್ಕೊಳ್ತಾ ಇದ್ದೀನಿ. ಪುಷ್ಟಿ ಪೌಡ್ರು ಮತ್ತು ರಾಗಿ ಹಿಟ್ಟು ಎರಡನ್ನೂ ಸೇರಿಸಿ ಮತ್ತು ಹಾಲು ಪೌಡ್ರು ಸ್ವಲ್ಪ 1 ಸ್ಪೂನಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಂಬ್ಲಿ ಮಾಡಿಕೊಂಡ್ರೆ ಎಷ್ಟು ತಂಪಾಗಿರುತ್ತೆ ಅಂದರೆ, ನಮಗೆ ಹೀಟಿನ ಶರೀರ ಆಗಿದ್ದರೆ ತುಂಬ ತಂಪಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಒಂದು ಅರ್ಧ ಲೀಟ್ರಷ್ಟು ನೀರು ಇಟ್ಕೊಂಡು, ಅಂದರೆ ನೀರು ತುಂಬ ಮಳ್ಳಂಗಿದ್ದು ಮಾಡ್ಕೋಬೇಡಿ, ಸ್ವಲ್ಪ ಕಾಯಿದ್ರೆ ಸಾಕಾಗುತ್ತೆ. ಈ ರಾಗಿ ಹಿಟ್ಟಲ್ಲಿ ಕಲ್ಲುಗಳಿರ್ತವೆ, ಹಂಗಾಗಿ ನಾವು ಅದನ್ನು ಸ್ವಲ್ಪ ಮೇಲೆ ತಿಳಿ ತೊಗೊಳ್ಬೇಕಾಗುತ್ತೆ. ನಾನು ರಾಗಿ ಹಿಟ್ಟಿಗೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಅದನ್ನು ಸೋಸೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಪುಷ್ಟಿ ಪೌಡ್ರು 1-2-3 ಸ್ಪೂನಷ್ಟು ಪುಷ್ಟಿ ಪೌಡ್ರು ತಗೊಂಡು ಅರ್ಧ ಲೀಟ್ರ್ ನೀರಿಗೆ ನಾನು ಅಂಬ್ಲಿ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಇವಾಗ ಒಂಚೂರು ಬೆಚ್ಚಗಾಗಿದೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ರಾಗಿ ಹಿಟ್ಟನ್ನು ಸೋಸೋಕ್ಕೆ ಇಟ್ಟಿದ್ನಲ್ಲ, ಅದನ್ನು ಚೆನ್ನಾಗಿ ಸೋಸ್ಕೊಂಡು ಅದ್ರನ್ನು ಬಂದಿರೋ ಅಂಥದ್ದನ್ನು ತೆಗೆದು ಎಸ್ದುಬಿಟ್ಟು ತಿಳಿ ಮಾತ್ರ ತಗೊಂಡು ಈಗ ಅಂಬ್ಲಿಗೆ ನಾನು ಎಲ್ಲ ಒಟ್ಟಿಗೆ ಸೇರಿಸಿ ಹಾಕಿದ್ದೀನಿ. ಅದು ಈಗ ಮತ್ತು ಹಾಲು ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಹಾಲು ಪೌಡ್ರು ಹಾಕಿದ್ರೆ ಒಂಥರ ಟೇಸ್ಟ್ ಕೊಡುತ್ತೆ, ಹಾಲು ಹಾಕ್ಕೊಂಡು ಕುಡ್ದಂಗೆ ಆಗುತ್ತೆ. ಹಂಗಾಗಿ ಹಾಲು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ಇದನ್ನು ನಾವು ಕುಡಿಯೋದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಾಲು ಪೌಡ್ರ್ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್, ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಹಾಲು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಏಕೆಂದರೆ ಇದು ಪುಷ್ಟಿ ಪೌಡ್ರಲ್ಲಿ ಎಲ್ಲ ಥರದ ವಿಟಮಿನ್ಸ್ ಇರುತ್ತೆ, ಮತ್ತು ಎಲ್ಲ ರೀತಿದು ನಮಗೆ ನಮ್ಮ ಶರೀರಕ್ಕೆ ಏನೇನು ಬೇಕಾಗುತ್ತೋ ಎಲ್ಲ ಪೌಷ್ಟಿಕಾಂಶಗಳು ಇದರಲ್ಲಿರುತ್ತೆ. ಈ ರೀತಿ ಲೋಟಕ್ಕೆ ಹಾಕ್ಕೊಂಡು ನಾವು ಆರಿಸ್ಕೊಂಡು ಕುಡಿಬೋದು. ಇಲ್ಲ ನಿಮಗೆ ಆರಿಸ್ಕೊಳ್ಳೋದು ಬೇಡ, ಬಿಸಿ ಬಿಸಿನೇ ಕುಡಿಬೇಕು ಅಂದರೆ ಬಿಸಿ ಬಿಸಿ ಕೂಡ ಕುಡಿಬೋದು. ತುಂಬಾ ಟೇಸ್ಟ್ ಇರುತ್ತೆ. ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ. ಬೇಗ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. 5 ನಿಮಿಷ ಸಾಕು ಇದನ್ನು ಮಾಡ್ಕೊಳ್ಳೋದಕ್ಕೆ, ತುಂಬ ಟೈಮ್ ಬೇಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ಚೆಂದ ಬಂದಿದೆ. ನಾನು ಮಾಡಿರೋದಿಲ್ಲಿ ಪುಷ್ಟಿ ಪೌಡ್ರಿಂದ. ಇದು ಮಕ್ಕಳಿಗೆ ಅಂಗನವಾಡಿಲಿ ಕೊಡುವಂಥ ಪುಷ್ಟಿ ಪೌಡ್ರು. ತುಂಬಾ ಹೆಲ್ದಿಯಾಗಿದೆ, ತುಂಬಾ ಚೆನ್ನಾಗಿದೆ, ರುಚಿಯಾಗಿದೆ. ಈ ರೀತಿ ಸಿಕ್ಕಿದಾಗ ನಿಮಗೆ ಪೌಡ್ರ್ ತಂದು ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.